ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಕಂಪ್ಲೀಟಾಗಿ BMW F450GS ಬಗ್ಗೆ ಮಾತಾಡ್ತಿದ್ದೀರಿ. ಸೊ ತಮ್ಮನೆಲ್ಲಲ್ಲಿ ಆಲ್ರೆಡಿ ನೋಡಿದ್ದೀರಾ. ಇನ್ನು ಈ ವಿಡಿಯೋಲ್ಲಿ ನಾನು ಟ್ರಿಯಂಫ್ ಮತ್ತು KTM ಏನಕ್ಕೆ 350ಗೆ ಶಿಫ್ಟ್ ಆದರು, 390 ಮತ್ತು 400 ಎಲ್ಲೋಯ್ತು, ಏನು ಎತ್ತ ಅಂತ ಅದು ತಿಳಿಸ್ತೀನಿ. ಮತ್ತು ಒಂದಷ್ಟು ವೆಹಿಕಲ್ಸ್ ಹೊಸ ಲಾಂಚ್ ಮತ್ತು ಡಿಸ್ಕಂಟಿನ್ಯೂರ್ ಆಗಿದೆ. ಕಂಪ್ಲೀಟ್ ಆಗಿ A to Z ಎಲ್ಲ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. 450 ಬಗ್ಗೆ ಅಂತೂ ಕಂಪ್ಲೀಟ್ ಆಗಿ ಡಿಗ್ ಇನ್ ಮಾಡಿ ರಿಸರ್ಚ್ ಮಾಡಿದ್ದೀನಿ. ಫುಲ್ ಲ್ಯಾಪ್ಟಾಪ್ ಅಲ್ಲೆಲ್ಲ ಫುಲ್ ಬರೆದಿಟ್ಕೊಂಡಿದ್ದೀನಿ. ಈ ಕಡೆ ಸೈಡಲ್ಲಿ ಆನ್ ರೋಡ್ ಪ್ರೈಸು, ಟಾಪ್ ಸ್ಪೀಡು ಎಲ್ಲ ಅದ್ರ ಬಗ್ಗೆ ಮಾತಾಡೋಣ. ಸೊ ಬನ್ನಿ ತಡ ಮಾಡಿದಿರಾ ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೇನ್ ಹಾಟ್ ಟಾಪಿಕ್ BMW F450GS ಬಗ್ಗೆ ಮಾತಾಡ್ಬಿಡೋಣ. 2024 ಈ ವೆಹಿಕಲ್ನ ಕಾನ್ಸೆಪ್ಟ್ ಆಗಿ ಬಿಡ್ತಾರೆ. ಸೊ 10 ಜನಕ್ಕೆ ಏನು ಎತ್ತ ಹಿಂಗಿರುತ್ತೆ, ಟಾಪ್ ಸ್ಪೀಡ್ ಎಷ್ಟು, ಏನು ಎತ್ತ ಅಂತ ಐಡಿಯಾ ಇರಲಿಲ್ಲ. ಬಟ್ ಒನ್ ಥಿಂಗ್ ಅವ್ರಿಗೇನು ಗೊತ್ತಿತ್ತು ಅಂತಂದರೆ ಪ್ಯಾರಲಲ್ ಟ್ವಿನ್ ಎಂಜಿನ್ ಅಂತ. ಸೊ 2024 ಆ ವೆಹಿಕಲ್ ಬಂದಾಗ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ. ಬಿಕಾಸ್ ಕಾನ್ಸೆಪ್ಟ್ ವೆಹಿಕಲ್ ನಮಗೆ ಕಂಪ್ಲೀಟ್ ಆಗಿ ಅಗ್ರೆಸಿವ್ ಮತ್ತು ಶಾರ್ಪ್ ಡಿಸೈನ್ಸಲ್ಲಿ ಬಿಡ್ತಾರೆ. ಬಟ್ ಪ್ರೊಡಕ್ಷನ್ ಬರೋವಾಗ ಅದೇ ಥರ ಇರುತ್ತೋ ಇಲ್ಲ ಅಂತ ನಾನು ಅನ್ಕೊತಿದ್ದೆ. ಬಟ್ BMW ಕರೆಕ್ಟಾಗಿ ಕಾನ್ಸೆಪ್ಟ್ಗಿನ್ನ ಒಂದು ಸ್ವಲ್ಪ ಹಂಗೆ ಅಗ್ರೆಸಿವ್ ಸ್ಟೈಲಿಂಗ್ನ ಕಡಿಮೆ ಮಾಡಿ ಪರ್ಫೆಕ್ಟಾಗಿ ಬಿಟ್ಟಿದ್ದಾರೆ. ನನಗಂತೂ ಸ್ಟೈಲಿಂಗು, ಲುಕ್ಕು, ಡಿಸೈನು ಎಲ್ಲ ಇಷ್ಟ ಆಯಿತು. ಗಾಡಿ ಸ್ಪೆಕ್ ಶೀಟ್ ಎಲ್ಲ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರ ಸೈಟ್ ನೋಡಿದ್ದಕ್ಕೆ ಏನು ಗೊತ್ತಾಯಿತು ಅಂತಂದರೆ ಅವರ ಇಂಜಿನ್ ಬಂದು 420cc ಪ್ಯಾರಲಲ್ ಟ್ವಿನ್ ಇಂಜಿನ್ನು. ಇನ್ನು ಟಾರ್ಕ್ ನೋಡೋಂಗಿದ್ರೆ 43 Nm ಆಫ್ ಟಾರ್ಕ್ ಇದೆ. ಹಾರ್ಸ್ ಪವರು 48 ಹಾರ್ಸ್ ಪವರು. ಸೊ ಬೇಸಿಕ್ಲಿ ಈ 450 ಬೇಬಿ GS ಬಂದು ಅಡ್ವೆಂಚರು ಮತ್ತು ಟೂರಿಂಗ್ ವೆಹಿಕಲ್ ಆಗಿ ಯೂಸ್ ಮಾಡ್ಕೊಬೋದು. ಬಿಕಾಸ್ ಆಫ್ ದ ಕಂಫರ್ಟಬಲ್ ಸಸ್ಪೆನ್ಷನ್ ಆ್ಯಂಡ್ ಸೀಟಿಂಗ್. ಆ ಪೊಸಿಷನ್ನು ಅಷ್ಟೇ ಪರ್ಫೆಕ್ಟ್ ಆಗಿದೆ. ಸೊ ಇವೆರಡಕ್ಕೂ ಯೂಸ್ ಆಗೋಂಗೆ ನಮಗೆ 14 ಲೀಟರ್ಸ್ ಆಫ್ ಫ್ಯೂಲ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತು ಬ್ರೇಕಿಂಗ್ ಅಲ್ಲಂತೂ ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಕೊಟ್ಟಿದ್ದಾರೆ. ಫಾರ್ ಅ 450cc ಇಂಜಿನ್ ಲೈಕ್ ಮೇಜರ್ ಅಪ್ಗ್ರೇಡ್ ಅಂತ ಅನ್ಬೋದು. ಇನ್ನು ಅದು ಬಿಟ್ಟು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡೋಂಗಿದ್ರೆ ಆಲ್ರೆಡಿ ಯಾರೋ ಒಬ್ರು ಟೆಸ್ಟ್ ಮಾಡಿ ವಿಡಿಯೋ ಕೂಡ ಬಿಟ್ಟಿದ್ದಾರೆ. ಯೂಟ್ಯೂಬಲ್ಲೆಲ್ಲ ಸಿಕ್ಬಿಡುತ್ತೆ. ಅವರು ಟಾಪ್ ಸ್ಪೀಡ್ ಹಿಡ್ಕೊಂಡು ಕುಂತ್ಕೊಂಡಾಗ 158 157 ಹಂಗೆ ಲಾಕ್ ಆಗ್ತಿತ್ತು. ತುಂಬ ಡಿಸಪಾಯಿಂಟಿಂಗ್ ಅನಿಸಿದ್ದು ಟಾಪ್ ಸ್ಪೀಡು ಮತ್ತು ಪ್ರೈಸಿಂಗ್ ಬಗ್ಗೆ ಮಾತಾಡೋದಕ್ಕಿಂತ ಈ ಗಾಡಿಯಲ್ಲಿ ಯಾವ ವೇರಿಯಂಟ್ ಬರುತ್ತೆ, ಏನೇನು ಚೇಂಜಸ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. 3 ವೇರಿಯಂಟ್ಸ್ ಬರುತ್ತೆ. ಯಾವ್ದು ಅಂತಂದರೆ ಬೇಸಿಕ್, ಎಂಡ್ಯೂರೋ ಮತ್ತು ಟ್ರೋಫಿ ಎಡಿಷನ್ ಅಂತ. ಈ ಮೂರಲ್ಲಿ ಏನೇನು ಡಿಫ್ರೆನ್ಸಸ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. 6.5 TFT ವಿತ್ ಕನೆಕ್ಟಿವಿಟಿ ಫೀಚರ್ಸ್ ಸಿಗುತ್ತೆ. ಅದಾದ್ಮೇಲೆ ನಮಗೆ ಹೀಟೆಡ್ ಗ್ರಿಪ್ ಸಿಗುತ್ತೆ, ಟ್ರಾಕ್ಷನ್ ಕಂಟ್ರೋಲ್, ABS, ರೈಡಿಂಗ್ ಮೋಡ್ ಮತ್ತು ಅಡ್ಜಸ್ಟಬಲ್ ಲಿವರ್ಸ್ ಮತ್ತು LED ಲೈಟ್ಸ್ ಇರುತ್ತೆ. ಸೊ ಬೇಸಿಕಲ್ಲಿ ನಮಗೆ ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಎಸೆನ್ಷಿಯಲ್ ಆಕ್ಸೆಸರೀಸ್ ಮತ್ತು ಫೀಚರ್ಸು ಏನೇನು ಬೇಕೋ ಅಷ್ಟು ಮಾತ್ರ ಸಿಗುತ್ತೆ. ಇನ್ನು ಎಕ್ಸ್ಕ್ಲೂಸಿವ್ ಅಲ್ಲಿ ನೋಡೋಂಗಿದ್ರೆ ಏನೇನು ಬೇಸಿಕಲ್ಲಿ ಇದೆಯೋ ಅದೆಲ್ಲ ಫೀಚರ್ಸ್ ಬರುತ್ತೆ. ಅದು ಬಿಟ್ಟು ಎಕ್ಸ್ಟ್ರಾ ಅಡಿಷ್ನಲ್ ನಿಮ್ಗೆ ಏನೇನು ಬರುತ್ತೆ ಅಂದರೆ ಕ್ವಿಕ್ ಶಿಫ್ಟ್ ವಿತ್ ಶಿಫ್ಟ್ ಅಸಿಸ್ಟ್ ಬರುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ರೈಡಿಂಗ್ ಮೋಡ್ ಲೈಕ್ ಎಂಡ್ಯೂರೋ ಪ್ರೋ ಸಿಗುತ್ತೆ. ಅದಾದಮೇಲೆ ನಕಲ್ ಗಾರ್ಡ್ಸು, ಇಂಜಿನ್ ಗಾರ್ಡ್ಸು ಮತ್ತು ಟಾಲ್ ವಿಂಡ್ಶೀಲ್ಡು ಮತ್ತು ಆಫ್ ರೋಡ್ಗಂತ ಸ್ಪೆಸಿಫಿಕ್ ಆಗಿ ಫುಟ್ ಪೆಕ್ಸ್ ಕೊಡ್ತಾರೆ. ಈಗ ತಾನೇ ADVಗೆ ಇಳಿತಿರೋರಿಗೆ ಪ್ರಾಪರ್ ಸ್ಟಾರ್ಟರ್ ಕಿಟ್ ಅಂತ ಅನ್ಬೋದು. ಇನ್ನು ನಿಮಗೆ ಆಕ್ಸೆಸರೀಸ್ ಫುಲ್ ಲೋಡ್ ಆಗಿರಬೇಕು ಅಂತಂದರೆ GS ಟ್ರೋಫಿಗೆ ಹೋಗ್ಬೋದು. ಟಾಪ್ ಎಂಡ್ ವೇರಿಯಂಟು ಕಂಪ್ಲೀಟ್ A to Z ಎಲ್ಲ ಆಕ್ಸೆಸರೀಸ್ ಸಿಕ್ಬಿಡುತ್ತೆ ಇದರಲ್ಲಿ. ಅದೇನೇನು ಅಂತಂದರೆ ERC ಕ್ಲಚ್ ಸಿಗುತ್ತೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಾದ್ಮೇಲೆ ನಿಮಗೆ ಅಡ್ಜಸ್ಟಬಲ್ ಸ್ಪೋರ್ಟ್ಸ್ ಸಸ್ಪೆನ್ಷನ್ ಸಿಗುತ್ತೆ. ನಾವು ಅಡ್ವೆಂಚರ್ ಇಲ್ಲ ಆಫ್ ರೋಡ್ ಮಾಡೋ ಟೈಮಲ್ಲಿ ಅದನ್ನ ಆರಾಮಾಗಿ ನಾವು ಸೆಟ್ ಮಾಡಿಕೊಂಡು ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಬೋದು. ಅಲ್ಯೂಮಿನಿಯಂ ಇಂಜಿನ್ ಗಾರ್ಡ್ ಸಿಗುತ್ತೆ. ರ್ಯಾಲಿ ಸ್ಟೈಲ್ ವಿಂಡ್ಶೀಲ್ಡ್ ಸಿಗುತ್ತೆ. ಅದಾದ್ಮೇಲೆ ಫೈನಲ್ ಆಗಿ GS ಟ್ರೋಫಿ ಡಿಸೈನ್ ಮತ್ತೆ ಕಲರ್ ಸಿಗುತ್ತೆ. ಸೊ ಇಷ್ಟೆಲ್ಲ ಆಡ್ ಆನ್ಸ್ ಆಗಿರುತ್ತೆ ಈಚ್ ಅಂಡ್ ಎವ್ರಿ ಮಾಡೆಲ್. ಸೊ ಲಾಸ್ಟ್ GS ಮಾಡೆಲ್ ಬಂದು ಪ್ರಾಪರ್ ಆಕ್ಸೆಸರೀಸ್ ಅಂಡ್ ಹಾರ್ಡ್ ಕೋರ್ ADV ಅಡ್ವೆಂಚರ್ಗೆ ಎಲ್ಲ ಸೆಟ್ ಆಗಿರುವಂಥ ಆಕ್ಸೆಸರೀಸ್ ಕೊಟ್ಟಿರ್ತಾರೆ. ಬಟ್ ಒನ್ಲಿ ಥಿಂಗ್ ನನಗೇನು ಡಿಸಪಾಯಿಂಟಿಂಗ್ ಆಗಿದ್ದು ಅಂತಂದರೆ ಯಾವುದೇ ಮಾಡೆಲ್ಗಾಗಲಿ ಸ್ಪೋಕ್ ವೀಲ್ಸ್ನ ಕೊಟ್ಟೇ ಇಲ್ಲ. ಅದನ್ನ ಆಕ್ಸೆಸರೀಸ್ ಆಗಿ ಇಟ್ಟಿದ್ದಾರೆ. ಅದ್ರದ್ದು ಪ್ರೈಸಿಂಗ್ ಎಲ್ಲ ಇನ್ನ ಎಷ್ಟು ಏನಂತ ಅಂತ ಗೊತ್ತಿಲ್ಲ. ಬಟ್ ಇಟ್ ವಿಲ್ ಬಿ ಅರೌಂಡ್ 40,000 to 50,000 ಅಬೋವ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಹಿಮಾಲಯಗೆನೆ 40,000 rupees ಇಟ್ಟಿದ್ದಾರೆ ಸ್ಪೋಕ್ ವೀಲ್ ಜಸ್ಟ್ ಫಾರ್ ಅನ್ ಆಕ್ಸೆಸರಿ. ಇನ್ನು BMW ಜರ್ಮನ್ ವೆಹಿಕಲ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಐ ಥಿಂಕ್ ಇಟ್ಸ್ ಅಬೌವ್ 40. ಇನ್ನ ಪ್ರೈಸಿಂಗ್ಸ್ ಎಲ್ಲ ಆಕ್ಸೆಸರೀಸ್ ರಿವೀಲ್ ಮಾಡಲಿಲ್ಲ. ಅದರಲ್ಲಿ ನಾವು ನೋಡಬೇಕಾಗುತ್ತೆ. ನನ್ನನ್ನು ಕೇಳೋಂಗಿದ್ರೆ ಟ್ರೋಫಿ ಎಡಿಷನ್ಗಾದರೂ ಸ್ಪೋಕ್ ವೀಲ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನು ERC ಬಗ್ಗೆ ಮಾತಾಡೋಂಗಿದ್ರೆ ERC ಅಂತೂ ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಓಕೆ ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ಬೋದಾಗಿತ್ತು.
ಬಟ್ ಏನು ಕಾಂಪ್ಲಿಕೇಟೆಡ್ ಅನ್ನಿಸ್ತು ಏನಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ERC ಬಂದು ಈಸಿ ರೈಡ್ ಕ್ಲಚ್ ಅಂತ. ಸೊ ERC ಕ್ಲಚ್ ಬೇಸಿಕ್ಲಿ ಬಂದು ಕ್ಲಚ್ ಇಲ್ದಿರನೆ ನಾವು ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಐಡಲ್ ಅಲ್ಲಿ ಇವಾಗ ನಿಲ್ಸಿರ್ತೀರಿ, ಕಿಲ್ ಸ್ವಿಚ್ ಆನ್ ಮಾಡಿದಾದ್ಮೇಲೆ ನಾವು ಫಸ್ಟ್ ಗೇರ್ಗೆ ಹಾಕೊಂಡು ಹಂಗೆ ಮೂವ್ ಮಾಡ್ಬೋದು. ಅಪ್ ಅಂಡ್ ಡೌನ್ ನಾವು ಕ್ಲಚ್ ಇಲ್ದಿರ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ನಾವೇನಾದ್ರೂ ಸ್ಟಾಪ್ ಬರ್ತೀರಿ ಅಂತಂದಾಗೂ ಕ್ಲಚ್ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ನೀವೇನಾದ್ರೂ ಸಿಟಿ ರೈಡ್ಸ್ಗೆ ಹೋಗ್ತಿರ್ತೀರಾ ಅಂತಂದ್ರೆ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಪದೇ ಪದೇ ಕ್ಲಚ್ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಆಫ್ ರೋಡ್ಗೆ ಹೋಗೋ ಟೈಮಲ್ಲಿ ಕೂಡ ನಿಮಗೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಏನಕ್ಕೆ ಅಂದರೆ ಅದು ಫ್ರಿಕ್ಷನ್ ಯಾವ ಟೈಮಲ್ಲಿ ಬರುತ್ತೆ ಏನು ಎತ್ತ ಅಂತ ಒಂದು ಸ್ವಲ್ಪ ಕಲಿಯೋದಕ್ಕೆ ಟೈಮ್ ತಗೊಳುತ್ತೆ. ಇನ್ನೊಂದೇನು ಅಂತಂದರೆ ಯಾರಿಗಾದ್ರೂ ನೀವು ಬೈಕ್ನ ತೋರಿಸ್ತಿದ್ದೀರಾ ಅಂತಂದರೆ ಫಸ್ಟ್ ಗೇರಲ್ಲಿ ಎಂಗೇಜ್ ಮಾಡಿರ್ತೀರ, ಕ್ಲಚ್ನ ಯೂಸ್ ಮಾಡಿರಲ್ಲ, ಐಡಲ್ಗೆ ಬಂದಿರ್ತೀರ, ಅವ್ರೇನಾದರೂ ಪ್ಯಾರಲೆಟ್ ವಿನ್ ಸೌಂಡ್ ಕೇಳಬೇಕಂತ ರೆವ್ ಮಾಡಿದಾಗ ಆಗ ಗಾಡಿ ಮುಂದಕ್ಕೆ ಹೋಗೋದು ಏನಾದರೂ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಅದೊಂದು ಸ್ವಲ್ಪ ಅವೇರ್ ಆಗಿರಬೇಕು. ಇನ್ನೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ನನಗೇನು ಅನ್ನಿಸ್ತು ಅಂತಂದರೆ, ಜಾಸ್ತಿ ಆಲ್ರೆಡಿ ರಿವ್ಯೂಸು ರೀಲ್ಸು ಆಲ್ರೆಡಿ ಹಾಕಿದ್ದಾರೆ. ಏನು ಅಂತಂದರೆ ನೀವೇನಾದರೂ ಅಪ್ಪಿಲ್ ಇಲ್ಲ ಅಂದರೆ ಲೋ ಇಲ್ಲಿ ಇದ್ದಾಗ ನೀವೇನು ಮಾಡ್ತೀರಾ, ನಾರ್ಮಲ್ ಗೇರ್ ವೆಹಿಕಲ್ಸ್ ಮುಂದೆ ಮೂವ್ ಆಗಬಾರ್ದು ಅಂತಂದರೆ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿ ಬಿಡ್ತೀರಾ. ಬಟ್ ERC ಕ್ಲಚ್ ಇರೋದ್ರಿಂದ ಕ್ಲಚ್ಚು ಎಂಗೇಜ್ ಆಗಿರುತ್ತಲ್ವ, ಸೊ ಅದರಿಂದ ನಿಮಗೆ ಗೇರ್ನ ಪ್ರಾಪರ್ ಆಗಿ ಎಂಗೇಜ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಆ ಸ್ಲೋಪಲ್ಲಿ ಕೂಡ ಮೂವ್ಮೆಂಟ್ ಇದ್ದೇ ಇರುತ್ತೆ. ಬ್ರೇಕ್ ಹಾಕಿ ಸ್ಟಾಪ್ ಮಾಡಿ ಇಟ್ಕೊಂಡಿರ್ಬೇಕು. ನೀವು ಸ್ಲೋಪಲ್ಲಿ ಕೂಡ ಪಾರ್ಕ್ ಮಾಡೋಕ್ಕಾಗೋದಿಲ್ಲ, ಜಾಸ್ತಿ ರಿಸ್ಕ್ ಇರುತ್ತೆ. ಆ ಸೊಲ್ಯೂಷನ್ಗೆ ದೊಡ್ಡ ಆಪ್ಷನ್ ಇದ್ದಿದ್ದು ಏನು ಅಂತಂದರೆ BMW ಅವ್ರಿಗೆ ಇಲ್ಲಿ ಓಲ್ಡ್ ಅಸಿಸ್ಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸೊ ಎಸ್, ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅನ್ನಿಸ್ತು ERC ಬಗ್ಗೆ. ಅದು ಬಿಟ್ಟು ಎವ್ರಿಥಿಂಗ್ ಇಸ್ ಫೈನ್. ಇನ್ನು ಸೆಕೆಂಡ್ ಡಿಸಪಾಯಿಂಟಿಂಗ್ ಥಿಂಗ್ ಏನು ಅಂತಂದರೆ ಪ್ರೈಸಿಂಗು. ತುಂಬ ಜನ ತಲೆಗೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಏನಕ್ಕೆ ಇಷ್ಟು ಪ್ರೈಸ್ ಇಟ್ಟಿದ್ದಾರೆ ಅಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್ ನಮಗೆ 6,13,000 ಇದೆ. ಇನ್ನು ಎಕ್ಸ್ಕ್ಲೂಸಿವ್ ಬರೋಂಗಿದ್ರೆ 6,38,000 ಇದೆ. ಇನ್ನು ಟಾಪ್ ಎಂಡ್ ವೇರಿಯಂಟ್ GS ಬಂದು 6,88,000 ಇದೆ. ಸೊ ಬೇಸಿಕ್ಲಿ ಎಕ್ಸ್ ಶೋರೂಮ್ ಎಲ್ಲ 470 ಸ್ಟಾರ್ಟ್ ಆಗುತ್ತೆ ಅದು ಇದು ಅಂತಂದ್ರು. ಬಟ್ ನಮ್ಮ ಕರ್ನಾಟಕ ಅಲ್ಲಿ ತುಂಬಾ ಟ್ಯಾಕ್ಸ್ ಪೇ ಮಾಡ್ತೀರಿ, ಮತ್ತೆ ಈ ಪ್ರೈಸಿಂಗು ಸ್ಟೇಬಲ್ ಅಂತ ಅನ್ನಿಸ್ಲಿಲ್ಲ. ನಾನು 2024 ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿಟ್ಟಿದ್ರಲ್ಲ ಕಾನ್ಸೆಪ್ಟ್ ವೆಹಿಕಲ್, ನಾನು ಅನ್ಕೊಂಡಿದ್ದೇನು ಅಂತಂದ್ರೆ ಆಲ್ಮೋಸ್ಟ್ ಆಲ್ 4.5 ಇಲ್ಲ 5 lakhs ಹಂಗೆ ಬರ್ಬೋದು. ಆಲ್ರೆಡಿ ನಮಗೆ BMW ಅಲ್ಲಿ 310 ಇದೆ. ಸೊ ಪ್ಯಾರಲೆಟ್ ವಿನ್ ಲೈಕ್ ಸಿಂಗಲ್ ಸಿಲಿಂಡರ್ ಇಂದ ಇವಾಗ ಡ್ಯುಯಲ್ ಸಿಲಿಂಡರ್ ಮಾಡ್ತಾರೆ. ಮೇ ಬಿ ಅರೌಂಡ್ 1 lakh ಜಾಸ್ತಿ ಮಾಡ್ಬೋದು ಅನ್ಕೊಂಡೆ. ಗವರ್ಮೆಂಟ್ 350cc ಅಬೋವ್ ಇರೋಂಥ ವೆಹಿಕಲ್ಸ್ಗೆ ಟ್ಯಾಕ್ಸೇಷನ್ ಜಾಸ್ತಿ ಮಾಡಿದ್ದಾರೆ. ಸೊ ಅದರಿಂದ ಈ ಪ್ರೈಸಿಂಗು ಡಿಪೆಂಡ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಗೇನಾದರೂ ವೆಹಿಕಲ್ಸ್ ಬೇಕು ಅಂತಂದರೆ ಈ ಪ್ರೈಸಿಂಗ್ ಕೊಟ್ಟೆ ತೊಗೊಳ್ಬೇಕು. ಸೊ ಪ್ರೈಸಿಂಗ್ ಬಂದು ಈ ಥರ ಇತ್ತು. ನಿಮಗೆಲ್ಲ ಏನು ಅನಿಸ್ತು ಅಂತ ಹೇಳಿ. ಇನ್ನು ಬೇಬಿ GS 450 ಇನ್ನೊಂದೇನು ಬೇಜಾರಾಗೋ ವಿಷಯ ಅಂತಂದರೆ ಸರ್ವಿಸ್ ಅಂತೂ ಕ್ರೇಜಿ ಎಕ್ಸ್ಪೆನ್ಸಿವ್ ಇರುತ್ತೆ. ಜರ್ಮನ್ ಕಂಪ್ನಿ ಆಗಿರೋದ್ರಿಂದ ಇಫ್ ಇನ್ ಕೇಸ್ ಏನಾದರೂ ಪಾರ್ಟ್ಸ್ ಹೋಯ್ತು ಅಂತಂದರೆ ಅಲ್ಲಿಂದಾನೇ ತರಿಸ್ಕೊಬೇಕಾಗುತ್ತೆ. ಅಲ್ಲಿಂದ ತರಿಸ್ಕೊಂಡು ನಾವು ಮಾಡಿಸೋಷ್ಟರಲ್ಲಿ ಟೈಮು ಮತ್ತು ಮನಿ ಅಂತೂ ತುಂಬ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಈ ವೆಹಿಕಲ್ ಯಾರಾದರೂ ತೊಗೊತಿದ್ದೀರಾ ಅಂತಂದರೆ ಕಂಪ್ಲೀಟಾಗಿ ಯೋಚನೆ ಮಾಡಿ ತೊಗೊಳ್ಳಿ. ಯಾವುದೇ ವೆಹಿಕಲ್ ಆಗಿರ್ಬೋದು, BMW ಅಂತಲೇ ಅಲ್ಲ, ಫಸ್ಟ್ ಬ್ಯಾಚ್ ಖಾಲಿ ಆಗೋ ತನಕ ನೀವು ಕಾಯಬೇಕಾಗುತ್ತೆ. ಬಿಕಾಸ್ ಫಸ್ಟ್ ಬ್ಯಾಚಲ್ಲಿ ಏನೇನು ಇಶ್ಯೂಸ್ ಇರುತ್ತೋ ಸೆಕೆಂಡ್ ಬ್ಯಾಚಲ್ಲಿ ರಿಸಾಲ್ವ್ ಮಾಡಿ ಕಳಿಸ್ತಾರೆ. ಸೊ ಯಾವತ್ತೇ ಆಗಲಿ, ನಮ್ಮ ಫ್ರೆಂಡ್ಸು ಅಷ್ಟೇ ಇಬ್ಬರು ನೋಡ್ತಿದ್ದಾರೆ ಆ ವೆಹಿಕಲ್ನ. ಸೆಕೆಂಡ್ ಬ್ಯಾಚ್ ಆರಾಮಾಗಿ ತೊಗೊಳ್ಳಿ, ಫಸ್ಟ್ ಬ್ಯಾಚ್ ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೂ ಗೈಡ್ ಮಾಡಿದ್ದೀನಿ. ಮೇ ಬಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತೊಗೊಬೋದು. ಇಫ್ ಇನ್ ಕೇಸ್ ಏನಾದರೂ ಆಯ್ತು ಅಂತಂದರೆ ಅವ್ರು ತೊಗೊಂಡು ಒಂದು ಸ್ವಲ್ಪ ದಿನಕ್ಕೇನೆ ರಿವ್ಯೂ ಮಾಡ್ತೀನಿ. ಇನ್ನು ಕಾಂಪಿಟೇಟರ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ತುಂಬ ಜನನೇ ಇದ್ದಾರೆ. ಫಸ್ಟ್ ಬಂದು ಹಿಮಾಲಯ 450 ಸರ್ವಿಸ್ ಒಂದು ಸ್ವಲ್ಪ ತಲೆನೋವಿದೆ, ಬಟ್ ಅದರ್ ದನ್ ದಟ್ ಅ ಗುಡ್ ವೆಹಿಕಲ್. ಅದು ಬಿಟ್ಟು ನಾವೇನಾದ್ರೂ TVS RTX 300 ನೋಡ್ತೀರಿ ಅಂತಂದ್ರೆ ಅದ್ರದ್ದು ಆನ್ಲೈನ್ ಅಲ್ಲಿ ನೋಡ್ತೀನಿ. ಇಂಜಿನ್ ಆಯಿಲ್ ಏನೋ ಕನ್ಸರ್ನ್ ಇದೆ, ಏನಕ್ಕೆ ಇಂಜಿನ್ ಆಯಿಲ್ ಬಳಸಿದ್ದಾರೆ ಅಂತ ಒಂದು ಸರ್ವಿಸ್ ಏನೋ ಇಶ್ಯೂ ಇದೆ. ಅದು ಬಿಟ್ಟು ಈ ಗಾಡಿನೂ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಅದಾದ್ಮೇಲೆ KTM ಅವರ 390, ನಿಮಗೆ ಗೊತ್ತು KTM ಸರ್ವಿಸ್ ಹೆಂಗಿದೆ ಅಂತ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಅದಾದ್ಮೇಲೆ ಹೊಸ ಕಾಂಪಿಟೇಟರ್ ಯಾವುದು ಅಂತಂದ್ರೆ ಅಪ್ರಿಲಿಯಾ ಅವರ ಟೂರಾಗೋ ಏನೋ ಬರುತ್ತೆ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ ಹೆಸರು. RS 457 ಇಂಜಿನ್ ಬರುತ್ತೆ. ಸೊ ಬೇಸಿಕ್ಲಿ ADV ವೆಹಿಕಲ್ ಇದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡೋ ಅಂತ ವೆಹಿಕಲ್. ಬಿಕಾಸ್ ಆಲ್ರೆಡಿ ನಿಮಗೆ ಇಂಜಿನ್ ಎಲ್ಲ ಹಿಂಗ್ ಪರ್ಫಾರ್ಮ್ ಮಾಡುತ್ತೆ ಏನಂತ ಗೊತ್ತು. ಪ್ರೈಸಿಂಗ್ ಏನಾದ್ರು ಪ್ರಾಪರ್ ಆಗಿ ಬಿಟ್ಬಿಟ್ರೆ BMW ಹೊಡೆಯೋ ಅಂತ ಗಾಡಿ ಬರ್ಬೋದು. ಆ ಗಾಡಿ ಅಪ್ಡೇಟ್ಸ್ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬರುತ್ತೆ ಏನು ಅಂತ ಇನ್ನ ಕನ್ಫರ್ಮ್ ಆಗ್ಲಿಲ್ಲ. ಬಟ್ ಇಂಡಿಯಲ್ಲಿ ಬರುತ್ತೆ ಅಂತ ಮಾತ್ರ ಹೇಳಿದ್ದಾರೆ. ಸೊ ನಾನು ಈ ಗಾಡಿಗಳಲ್ಲಿ ಓಡಿಸಿರೋದು ಒಂದೇ ವೆಹಿಕಲ್ ಅಂದರೆ ಹಿಮಾಲಯ ಒಂದೇನೆ. ಮಿಕ್ಕಿರೋ ವೆಹಿಕಲ್ಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಐ ಹ್ಯಾವೆಂಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಆ್ಯಂಡ್ ಸರ್ವಿಸ್ ಇವ್ರ ಹತ್ರ ತಿಳ್ಕೊಂಡಿದ್ದೀನಿ ಅಷ್ಟೇ. ಇಷ್ಟ ಆಗಿತ್ತು BMW F450 GS ಬಗ್ಗೆ. ಬೇಬಿ GSನ ಪ್ರೈಸಿಂಗು ಎಲ್ಲ ಕಂಪ್ಲೀಟ್ ನಿಮ್ಗೇನು ಅನ್ನಿಸ್ತು, ಏನು ಚೇಂಜಸ್ ಮಾಡಿದರೆ ಚೆನ್ನಾಗಿರೋದು ಅಂತ ನನಗೆ ಕಂಪ್ಲೀಟ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋಂಗಿದ್ರೆ ನಾವು KTM ಮತ್ತು ಟ್ರಿಯಂಫ್ ಬಗ್ಗೆ ಮಾತಾಡ್ತಿದ್ದೀರಿ. ಸೊ ಟ್ರಿಯಂಫ್ ಮತ್ತು KTM ಅವರು 350ಗೆ ಶಿಫ್ಟ್ ಆಗ್ತಿದ್ದಾರೆ.
ಸೊ ಬೇಸಿಕ್ಲಿ KTM ಅಲ್ಲಿ ಯಾವುದೇ 390cc ಬರ್ತಿತ್ತೋ ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿದ್ದಾರೆ 350cc ಅದಾದಮೇಲೆ ಟ್ರಿಯಂಪೋ ಅಷ್ಟೇ ಸ್ಪೀಡು ಸ್ಕ್ರಾಮ್ಲರ್ ಯಾವುದೇ ವೆಹಿಕಲ್ 400cc ಬರ್ತಿತ್ತೋ ಅದು ಅಷ್ಟೇ 350 ಅಂತ ಮಾಡಿದ್ದಾರೆ. ಬಟ್ ಹೆಸರು ಮಾತ್ರ ಚೇಂಜ್ ಮಾಡಲಿಲ್ಲ. ಹಳೆ ವೇರಿಯಂಟಿಗೆ KTM ಅವರು 390R ಅಂತ ಬಿಟ್ಟು ಹೊಸದಕ್ಕೆ 390 ಅಂತಲೇ ಯೂಶ್ವಲ್ ಆಗಿ ಇಟ್ಟಿದ್ದಾರೆ. ಸೊ ಬೇಸಿಕ್ಲಿ ಈ ಚೇಂಜಸ್ ಏನಕ್ಕೆ ಮಾಡ್ತಿರೋದು ಅಂತಂದರೆ ನಮ್ಮ ಇಂಡಿಯಾ ಗೌರ್ಮೆಂಟಲ್ಲಿ ಹೊಸ ರೂಲ್ಸ್ ಬಂದಿದೆ. ಸೊ 350cc ಅಬೋವ್ ಏನಾದರೂ ಇದ್ದರೆ ಸರ್ಟನ್ ಅಮೌಂಟ್ ಆಫ್ ಟ್ಯಾಕ್ಸ್ ಪೇ ಮಾಡಬೇಕು ಅಂತ. ಸೊ ಅದರಿಂದ ಪ್ರೈಸಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಅವ್ರಿಗೂ ಸೇಲ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. 350cc ರೆಡ್ಯೂಸ್ ಮಾಡಿದ್ರೆ ಸೇಲ್ಸ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಎರಡು ಬ್ರ್ಯಾಂಡ್ ಅವರು ಮೋಸ್ಟ್ ಪಾಪ್ಯುಲರ್ ಇರುವಂತ ಮಾಡೆಲ್ 390 ಮತ್ತೆ 400ನ 350 ಮಾಡಿದ್ದಾರೆ. KTM ಅಲ್ಲಿ ಆಗಿರೋಂಥ 350 ಚೇಂಜಸ್ ಏನೇನು ಎಫೆಕ್ಟ್ ಮಾಡಿದೆ ಅಂತ ಹೇಳ್ತೀನಿ. ಒಂದು ಬಂದು ಪವರ್ ಒಂದು ಸ್ವಲ್ಪ ಕಡಿಮೆ ಆಗಿದೆ, ನೆಕ್ಸ್ಟ್ ಬೈಕ್ ಒಂದು ಸ್ವಲ್ಪ ಲೈಟ್ ವೇಟ್ ಆಗಿದೆ, ಇನ್ನೊಂದು ಬಂದು ಅಫೋರ್ಡಬಲ್ ಪ್ರೈಸ್ ಆಗಿದೆ. ಬಟ್ ಹಳೆ 390 ಆ ರಾ ಪವರ್ ಏನಿತ್ತೋ ಅದನ್ನ ನಾವು ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಕಂಪ್ಲೀಟಾಗಿ ಸ್ಪೆಕ್ ಶೀಟ್ ಕೂಡ ಕಡಿಮೆ ಆಗಿರುತ್ತೆ ಬಿಕಾಸ್ ಆಫ್ ದ 50cc ಲಾಸ್. ಇನ್ನು ಸ್ಪೀಡ್ 400 350 ಶಿಫ್ಟ್ ಆದಮೇಲೆ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ, ಬ್ಯಾಲೆನ್ಸ್ ರಿಫೈನ್ಮೆಂಟ್, ಫ್ಯೂಲ್ ಎಫಿಷಿಯೆಂಟ್, ಪ್ರಾಪರ್ ಗೇರಿಂಗು ಮತ್ತೆ ಪ್ರೈಸ್ ಒಂದು ಸ್ವಲ್ಪ ರೆಡ್ಯೂಸ್ ಆಗಿದೆ. ಜಾಸ್ತಿ ಡಿಸ್ಅಡ್ವಾಂಟೇಜ್ ಮತ್ತೆ ಅಡ್ವಾಂಟೇಜಸ್ ಇದೆ. ನಾನೊಂದಷ್ಟು ರಿವ್ಯೂಸ್ ನೋಡಿದಾಗ ಈಟಿಂಗ್ ಇಶ್ಯೂ 400ಅಲ್ಲಿ ಏನಿತ್ತೋ ಅದೇ ಇಶ್ಯೂ 350 ಇದೆ. ಬಟ್ ಅಷ್ಟೊಂದು ಈಟಿಂಗ್ ಇಲ್ಲ ಅಂತ ಹೇಳ್ತಿದ್ರು. ರೈಡ್ ಮಾಡುವಾಗ ಜಾಸ್ತಿ ಡಿಫ್ರೆನ್ಸಸ್ ಗೊತ್ತಾಗಬಾರ್ದು ಅಂತ ಟ್ರಿಯಂಪ್ ಅವರು ಒಂದು ಸ್ವಲ್ಪ ಟ್ಯೂನಿಂಗು ಮತ್ತೆ ಗೇರಿಂಗ್ ರೇಷಿಯೋಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಅದಾದ್ಮೇಲೆ ಡಿಸ್ಕಂಟಿನ್ಯೂಡ್ ವೆಹಿಕಲ್ ಬಗ್ಗೆ ಒಂದು ಮಾತಾಡಬೇಕಾಗಿತ್ತು. ಒನ್ ಆಫ್ ದ ಬೆಸ್ಟ್ ಮಿಡಲ್ ವೇಜ್ ಸೂಪರ್ ಬೈಕ್ಸ್ ಅಂತ ಅನ್ಬೋದು, ಅದು ಡಿಸ್ಕಂಟಿನ್ಯೂಡ್ ಆಯಿತು ಅಂತ ಅಂದಕ್ಕೆ ಸಖತ್ ಬೇಜಾರಾಗೋಯ್ತು. ಅದಿನ್ಯಾವುದೋ ಅಲ್ಲ, CBR ಅವರ 650R. ಸೊ ಈ ಗಾಡಿ ನಮ್ಗೆ ಇವಾಗ ಸಿಗೋದಿಲ್ಲ ಮಾರ್ಕೆಟ್ನಲ್ಲಿ. ಸೊ ಬೇಸಿಕ್ಲಿ ಏನಕ್ಕೆ ಡಿಸ್ಕಂಟಿನ್ಯೂಡ್ ಆಯಿತು ಅಂತಂದರೆ ಲಿಮಿಟೆಡ್ ಅಲೋಕೇಶನ್ಸ್ ಇತ್ತು. ಜಾಸ್ತಿ ಜನ ಯಾರು ತೊಗೊಂಡಿರಲ್ಲ ಮತ್ತು ಶೋರೂಮ್ನವರು ಸೇಲ್ಸ್ ಮಾಡೋದಕ್ಕೆ ತುಂಬ ಟಫ್ ಆಗ್ತಿತ್ತು. ಸೊ ಅದರಿಂದ ಏನು ಮಾಡೋದು ಅಂತ ಅಂದ್ಬಿಟ್ಟು CBR 650ನ ಸ್ಟಾಪ್ ಮಾಡಿದ್ದಾರೆ. ಓಡಿಸಿದವರು ಮತ್ತು ರಿವ್ಯೂ ಮಾಡಿದವರೆಲ್ಲ ಒಂದೇ ಹೇಳ್ತಿದ್ರು, ಪ್ರಾಪರ್ ಇನ್ಲೈನ್ 4 ರಿಲ್ಯಾಕ್ಸ್ಡ್ ಆಗಿದೆ, ಟೂರಿಂಗ್ ಮಾಡೋದಕ್ಕಂತೂ ಸಖತ್ತಾಗಿರುತ್ತೆ, ಹೈವೇ ರೈಡ್ಗೆ ಪ್ರಾಪರ್ ಇಂಜಿನ್ನು ಎಲ್ಲ ಸಖತ್ತಾಗಿದೆ ಅಂತ ಹೇಳ್ತಿದ್ರು. ನಮ್ಮ ಇಂಡಿಯನ್ ಕಸ್ಟಮರ್ಸು ಡಿಫ್ರೆಂಟ್ ಟೈಪ್ ಆಫ್ ವೆಹಿಕಲ್ಸ್ಗೆ ಕಾಯ್ತಿದ್ರೇನೋ. 600RR ಬಿಟ್ರೂ ಇದೇ ತರ ಆಗ್ಬೋದು ಅಂತ ಬಿಡ್ತಿಲ್ಲ. ಅದು ಡಿಫ್ರೆಂಟ್ ಸ್ಟೋರಿ ಬಿಡಿ. ಅದು ಯಾಕೆ ಬರ್ತಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದರಿಂದ 600RR ಬರ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದ್ರು ಬಂತು ಅಂದ್ರೆ ಮೇ ಬಿ 650 ಇನ್ನೂ ಒಂದು ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿರ್ಬೋದು. ಬಿಕಾಸ್ ಆಫ್ ದಿ ಅಗ್ರೆಸಿವ್ ಸ್ಟೈಲಿಂಗ್ ಮತ್ತೆ ಅಂಡರ್ ಟೇಲ್ ಎಕ್ಸಾಸ್ಟ್ ಬರುತ್ತಲ್ಲ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ 650 ಡಿಸ್ಕಂಟಿನ್ಯೂ ಆಗಿದ್ದಕ್ಕೆ ನಿಮ್ಗೆಲ್ಲ ಏನು ಅನ್ನಿಸ್ತು ಅಂತೇಳಿ. ನೆಕ್ಸ್ಟ್ ಒಂದು ಹೈಪರ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಯಾವುದು ಅಂತಂದ್ರೆ ಡುಕಾಟಿ V4 ಸೂಪರ್ ಲೆಜೆರಾ ಸಿಂತನಾರಿಯೋ ಅಂತ. ಸೊ 100 ಇಯರ್ ಆನಿವರ್ಸರಿಗೆ ಅಂತ ಈ ವೆಹಿಕಲ್ನ ಬಿಟ್ಟಿರೋದು. ಸೊ ಸ್ಪೆಷಲ್ ಥಿಂಗ್ ಏನು ಅಂತಂದರೆ ಇಡೀ ಮಾರ್ಕೆಟ್ನಲ್ಲಿ ನೀವೆಲ್ಲೇ ಹೋಗಿ ಹುಡುಕಿದ್ರೇನು ಈ ಗಾಡಿಯಲ್ಲಿ ಇರುವಂಥ ಕಾಂಪೊನೆಂಟ್ಸ್ ನೀವೆಲ್ಲೂ ನೋಡಿರಲ್ಲ. ದಿಸ್ ಇಸ್ ದಿ ಓನ್ಲಿ ಬೈಕ್ ಟು ಹ್ಯಾವ್ ಕಾರ್ಬನ್ ಫೈಬರ್ ಸಸ್ಪೆನ್ಷನ್ ಆ್ಯಂಡ್ ಕಾರ್ಬನ್ ಸೆರಾಮಿಕ್ ಬ್ರೇಕ್ಸ್. ಸೊ ನಿಜವಾಗ್ಲೂ ಸಖತ್ ಸ್ಪೆಷಲ್ ವೆಹಿಕಲ್ ಇದು. ಏನೇ ಕಾಂಪೊನೆಂಟ್ಸ್ ನೀವು ಗಾಡಿಯಲ್ಲಿ ನೋಡಿದ್ರು A to Z ಎಲ್ಲ ಕಾರ್ಬನ್ ಫೈಬರ್. ಬ್ರೇಕ್ಸು ಅಷ್ಟೇ ಕಾರ್ಬನ್ ಸೆರಾಮಿಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸೂಪರ್ ಕಾರ್ಸ್ ಅಲ್ಲಿ ಯೂಸ್ ಮಾಡುವಂತ ಡಿಸ್ಕ್ ಇದು. ಕ್ರೇಜಿ ಎಕ್ಸ್ಪೆನ್ಸಿವ್ ಮತ್ತೆ ಕ್ರೇಜಿ ಬ್ರೇಕ್ ಬೈಟ್ ಇರುತ್ತೆ. ಇದಂತೂ ಅಲ್ಟಿಮೇಟ್ ವೆಹಿಕಲ್ಲು. ಈ ಗಾಡಿ ಪ್ರೈಸಿಂಗು 1.5 ಕೋಟಿ ಹಂಗೆ ಬಂದಿದೆ. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ನಾರ್ಮಲ್ಲು ಮತ್ತು ಇನ್ನೊಂದು ಬಂದು ಟ್ರೈ ಕಲರ್ ಅಂತ. ಟ್ರೈ ಕಲರ್ ಬಂದು ಇಟಾಲಿ ಫ್ಲಾಗ್ ಇದೆಯಲ್ಲ, ಸೊ ಆ ಕಲರ್ ಥೀಮಲ್ಲಿ ಫುಲ್ ಗಾಡಿನ ಪೇಂಟ್ ಮಾಡಿರ್ತಾರೆ. ಅದಕ್ಕಿನ್ನ $50,000 ಎಕ್ಸ್ಟ್ರಾ ಪೇ ಮಾಡಬೇಕು, ಬೇಸಿಕ್ಲಿ 50 lakhs. ಸೊ ಆ ಗಾಡಿ ಪ್ರೈಸಿಂಗ್ ಬಂದು 2.5 ಇಂದ 3 ಕೋಟಿ ಹಂಗಿದೆ. ಸೊ ಈ ಗಾಡಿನ ನಮ್ಮ ಇಂಡಿಯಲ್ಲಿ ಯಾರು ತಗೊಂತಾರೆ ಅನ್ನೋ ಗೊತ್ತಿಲ್ಲ. ಸೊ ಕ್ರೇಜಿ ವೆಹಿಕಲ್ ಅಂತಾನೆ ಅನ್ಬೋದು. A to Z ಕಾರ್ಬನ್ ಫೈಬರ್ ನನಗಂತೂ ಸಖತ್ ಇಂಪ್ರೆಸಿವ್ ಅನ್ನಿಸ್ತು ಗಾಡಿ ನೋಡಿದ ತಕ್ಷಣ. ಆ V4 ಇಂಜಿನ್ ಪವರ್ ಟು ವೇಟ್ ರೇಷಿಯೋ ಅಂತೂ ಕ್ರೇಜ್ ಆಗಿರುತ್ತೆ. ಬಿಕಾಸ್ ಕಾರ್ಬನ್ ಫೈಬರ್ ಮೊದಲೇ ಲೈಟ್ ವೇಟ್ ಇರುತ್ತೆ, ಇನ್ನು ಫುಲ್ ಕಾಂಪೊನೆಂಟ್ಸ್ ನಾವು ಕಾರ್ಬನ್ ಫೈಬರ್ ಮಾಡಿರೋದ್ರಿಂದ ಕ್ರೇಜಿ ಲೈಟ್ ವೇಟ್ ಇರುತ್ತೆ. ಮತ್ತು ಆ V4 ಇಂಜಿನ್ನು ಕ್ರೇಜಿ ಹೋಗಿ ನಿಜವಾಗ. ಸೊ ಎಸ್, ಇಷ್ಟ ಆಗಿತ್ತು. ಹೊಸ ವೆಹಿಕಲ್ ಬಗ್ಗೆ ಮಾತಾಡಿದ್ರಿ, ಚೇಂಜಸ್ ಬಗ್ಗೆ ಮಾತಾಡಿದ್ರಿ, ಡಿಸ್ಕಂಟಿನ್ಯೂ ಮತ್ತು ಈ ಸೂಪರ್ ಬೈಕ್ ಬಗ್ಗೆನೂ ಮಾತಾಡಿದ್ರೆ ಹೆಂಗಿತ್ತು ಏನು ಅಂತ ನೀವು ಕಂಪ್ಲೀಟಾಗಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಇದೊಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಪ್ರತಿ ಸಲ ಯಾವುದೇ ವೆಹಿಕಲ್ ಲಾಂಚ್ ಆದ್ರೂ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂತೀನಿ, ಈ ಥರ ಫೇಸ್ ಟು ಫೇಸ್. ಬಟ್ ಸ್ಟಿಲ್ ಯಾಕೋ ಬೇಡ ಅಂತ ಅಂದ್ಬಿಟ್ಟು ನಾನೇ ಸೈಲೆಂಟ್ ಆಗ್ತಿದೆ. ನಿಮಗೆಲ್ಲ ಏನು ಅನ್ಸುತ್ತೆ ಅಂತ ಕಂಪ್ಲೀಟಾಗಿ ಹೇಳಿರಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇದೊಂಥರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮಾಡಿ ಹೊಸ ಗಾಡಿಗಳು ಯಾವ್ದು ಬಂದಿದೆ ಏನು ಅಂತ. ಈ ಥರ ನಿಮ್ಗೇನಾದರೂ ಇನ್ನೂ ವೀಡಿಯೋಸ್ ಬೇಕು, ಇಲ್ಲ ಯಾವ ಗಾಡಿ ಬಗ್ಗೆ ಮಾತಾಡಬೇಕು ಅಂತಂದರೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಎಷ್ಟಾಗಿತ್ತು
ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡೇನಿ. ಹಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.